ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 31ನೆಯ ವಾಕ್ಯ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ನಮ್ಮ ಜೀವಿತಗಳಲ್ಲಿ ಸುಳ್ಳನ್ನು ಅವಲಂಬಿಸಿ ನಾವು ನಡೆಯುತ್ತಿರುವಂಥ ಕಾರ್ಯಗಳು ಅನೇಕವಿದೆ ಪ್ರಿಯರೇ. ಆದರೆ ನಾವು ಯೇಸು ಕ್ರಿಸ್ತನ ವಾಕ್ಯಗಳಲ್ಲಿ ನೆಲೆಗೊಂಡಿರುವಾಗ ಆತನ ಶಿಷ್ಯರಾಗಿ ಇರುವಂಥದ್ದು ಮಾತ್ರವೇ ಅಲ್ಲ, ಸತ್ಯವನ್ನು ತಿಳಿದುಕೊಳ್ಳುತ್ತೇವೆ. ಯಾವಾಗ ನಾವು ಸತ್ಯವನ್ನು ತಿಳಿದುಕೊಳ್ಳುತ್ತೇವೋ ಆಗ ನಾವು ಸುಳ್ಳಿನ ಕಾರ್ಯಗಳಿಂದ, ಸುಳ್ಳಿನ ಜೀವಿತದಿಂದ ಬಿಡುಗಡೆಯನ್ನು ಹೊಂದಿಕೊಂಡವರಾಗಿ, ಸತ್ಯವನ್ನು ತಿಳಿದುಕೊಂಡವರಾಗಿ, ಆ ಸತ್ಯದಲ್ಲಿ ನಡೆಯುವ ಮನುಷ್ಯರಾಗಿ ನಡೆದುಕೊಳ್ಳುತ್ತೇವೆ. ಆದುದರಿಂದ ಈ ದಿನದಲ್ಲಿ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ. ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರೋಣ. ಸತ್ಯವನ್ನು ತಿಳಿದುಕೊಂಡವರಾಗಿ, ಆತನ ಶಿಷ್ಯರಾಗಿ ನಾವು ತಿಳಿದುಕೊಂಡಂತಹ ಸತ್ಯ ನಮ್ಮನ್ನು ಎಲ್ಲ ಬೇಡವಾಗಿರುವಂಥ ಕಾರ್ಯಗಳಿಂದ, ಸುಳ್ಳಿನ ಜೀವಿತದಿಂದ ಬಿಡಿಸಿ ಸತ್ಯದಲ್ಲಿ ನಡೆಸುವ ಹಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ನಿನ್ನ ವಾಕ್ಯವು ಹೇಳುವ ಹಾಗೆ ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡಿರುವುದಕ್ಕಾಗಿ ಕರ್ತನೇ, ನನ್ನನ್ನು ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಒಪ್ಪಿಸಿಕೊಡ್ತಿದ್ದೇನೆ. ಅಪ್ಪ, ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಕರ್ತನೆ ಮಾರ್ಪಡಿಸು. ನಿನ್ನ ಶಿಷ್ಯರಾಗಿ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ರೂಪಿಸು ಸ್ವಾಮಿ. ಕರ್ತನೆ, ನಾವು ನಿನ್ನ ಶಿಷ್ಯರಾಗಿ ಸತ್ಯವನ್ನು ತಿಳಿದುಕೊಳ್ಳುವಾಗ ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಹೌದು ಕರ್ತನೆ, ಅಪ್ಪ, ನಾವು ಸತ್ಯವನ್ನು ತಿಳಿದುಕೊಂಡವರಾಗಿ, ಸತ್ಯದಿಂದ ಬಿಡುಗಡೆಯನ್ನು ಹೊಂದಿಕೊಂಡವರಾಗಿ ಸತ್ಯದಲ್ಲಿ ನಡೆಯುವ ಹಾಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.